ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ಹಬ್ಬಗಳ ವಾರ ಅಂತ ಹೇಳಿ ಹೇಳಬಹುದು. ಎಳ್ಳಮಾಸಿ ಆಯಿತು, ಅದರ ನಂತರ ಮಕರ ಸಂಕ್ರಾಂತಿ ಹಬ್ಬ ತಾವೆಲ್ಲ ಸಂತೋಷ ಸಂಭ್ರಮಗಳಿಂದ ಆಚರಣೆ ಮಾಡಿರ್ತೀರಿ. ಸಂಕ್ರಮಣ ಕಾಲ ಅಂತಂದ್ರೆ ಸೂರ್ಯ ತನ್ನ ಪಥವನ್ನ ಬದಲಿಸಿ ಇಷ್ಟು ದಿವಸ ದಕ್ಷಿಣಾಯಣದೊಳಗಿದ್ದಂಥವನು ಈಗ ಉತ್ತರಾಯಣಕ್ಕೆ ಬರ್ತಾನ. ಬೇಸಿಗೆ ಶುರುವಾಗುವಂತಹ ಒಂದು ಸಮಯ ಮುಂದಿನ ದಿನಗಳಲ್ಲಿ, ಚಳಿ ಹೋಗಿ ಬಿಸಿಲು ಶುರುವಾಗುವಂತಹ ಸಮಯ. ಇಂಥ ಸಮಯದೊಳಗೆ ತಾವು ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಸಾಂಗವಾಗಿ ನೆರವೇರಿಸಿಕೊಂಡು ಹೊಂಟಿರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಏನು ಕೊಯ್ಲಿನ ಚಟುವಟಿಕೆಯನ್ನ ತಾವು ಮಾಡ್ತಾ ಇದ್ರಿ ಅಂಥವರಿಗೆ ನಿರಾತಂಕವಾಗಿ ಒಳ್ಳೆ ವಾತಾವರಣ, ಬಿಸಿಲಿನ ವಾತಾವರಣ ಕಳೆದ ವಾರ ಇತ್ತು. ಆ ಮೂಲಕ ತಮಗೆ ತಮ್ಮ ಕೆಲಸಗಳನ್ನ ಬಿಡುವಾಗಿ ಮಾಡಿಕೊಳ್ಳೋದಕ್ಕೆ ಅನುಕೂಲ ಸಹಿತ ಇತ್ತು. ಹಿಂಗಾಗಿ ಅನೇಕರು ತಾವು ಈ ಕಾರ್ಯದೊಳಗ ಬ್ಯುಸಿಯಾಗಿದ್ದೀರಿ. ಸಂತೋಷ. ಕೊಯ್ಲು ಮಾಡುವಂತಹ ಸಂದರ್ಭದೊಳಗ ಮಳೆ ಬರಬಾರದು. ಎಲ್ಲೋ ಒಂದೆರಡು ಕಡೆ ಹನಿ ಬಂದು ಹೋದಂಥ ವಿಚಾರಗಳು ನಮ್ಮ ಗಮನಕ್ಕೆ ಬಂದು, ಆದರೂ ಕೂಡ ಬಹುತೇಕ ಹೇಳಬೇಕು ಅಂತಂದ್ರೆ ಒಣ ವಾತಾವರಣ, ಬಿಸಿಲಿನ ವಾತಾವರಣ, ಪ್ರಸನ್ನದಾಯಕವಾದಂತಹ ಒಂದು ವಾತಾವರಣ ಕಳೆದ ವಾರದೊಳಗ ನಾವು ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿತದ ಅನ್ನುವಂಥ ಒಂದು ಸೂಚನೆಯನ್ನ ಈಗಲೇ ಹೇಳಿಬಿಡ್ತೀನಿ. ಯಾಕಂತಂದ್ರೆ ಅಂಥ ಬದಲಾವಣೆಗಳು ಈ ವಾರ ಸಹಿತ ನಮಗ ನೋಡೋದಕ್ಕೆ ಸಿಗುವುದಿಲ್ಲ. ಆತ್ಮೀಯರೇ, ವಾತಾವರಣದ ವರ್ತನೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಬಹಳ ಆಗಿದೆ. ಅದು ಸಾಮಾನ್ಯ ಜನರ ಮಟ್ಟದೊಳಗೂ ಇರಬಹುದು, ತಜ್ಞರ ಮಟ್ಟದೊಳಗೂ ಇರಬಹುದು, ಸರ್ಕಾರದ ಮಟ್ಟದೊಳಗೂ ಕೂಡ ಇರಬಹುದು. ಏನು ವಾತಾವರಣದ ಏರುಪೇರುಗಳು ಆಗ್ತಾ ಇದ್ದಾವೆ, ಅವುಗಳಿಗೆ ನಾವು ರೆಡಿಯಾಗಿ ನಿಲ್ಲಬೇಕು ಅನ್ನುವಂಥ, ಅಂದ್ರೆ ಅವುಗಳನ್ನು ಎದುರಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು ಅನ್ನುವಂಥ ಒಂದು ವಿಚಾರ ಹಿಡ್ಕೊಂಡು ಈ ಎಲ್ಲ ಸಮಸ್ಯೆಗಳು ಯಾಕೆ ಆಗ್ತಾ ಇದ್ದಾವೆ, ಇವುಗಳಿಗೆ ಒಂದು ದೊಡ್ಡ ಒಂದು ಕ್ರಿಯಾ ಯೋಜನೆ ಪ್ಲಾನ್ ಮಾಡಬೇಕು ಅನ್ನುವಂಥ ವಿಚಾರ ಹಿಡ್ಕೊಂಡು ಈ ಒಂದು ಗಂಭೀರವಾದಂತಹ ಸಮಸ್ಯೆ ಕಡೆಗೆ ಎಲ್ಲರ ಒಂದು ಚಿತ್ತ ಹೋಗ್ತಾ ಇದೆ. ಅದು ಬಹಳ ಮುಖ್ಯವಾದಂಥದ್ದು. ನಾವು ಗಂಭೀರವಾಗಿ ಇವತ್ತಿನ ದಿವಸ ಚಿಂತನೆ ಮಾಡಬೇಕಾಗಿದೆ. ಈಗಾಗಲೇ ನಾವು ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿವಿ. ಈ ಸಲ ಮಳೆ ಆಗಲಿಲ್ಲ. ಅದ್ರ ಜೊತೆಗೆ ಚಳಿಗಾಲದ ಬಗ್ಗೆ ಹೇಳಬೇಕು ಅಂತಂದ್ರೆ ಚಳಿಗಾಲ ಈ ಸಲ ಇರಲೇ ಇಲ್ಲ ಅಂತಂದ್ರೂ ಕೂಡ ನಡೀತದೆ. ನಮ್ಮ ಭಾಗದೊಳಗೆ ಡಿಸೆಂಬರ್ ಇದ್ರೂ ಸಹಿತ ಚಳಿ ಇರಲಿಲ್ಲ. ಅದರ ನಂತರ ಈಗ ಸಹಿತ ಚಳಿ ಇರಬೇಕಾಗಿತ್ತು. ಆ ಚಳಿ ಸಹಿತ ಈಗಿನ ದಿನಗಳಲ್ಲಿ ನಾವು ನೋಡ್ಲಿಲ್ಲ. ಅಂತಂದ್ರೆ ಚಳಿಗಾಲ ಬಹಳಷ್ಟು ಕಡಿಮೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಮಳೆಗಾಲ ಕೂಡ ಈ ವರ್ಷ ಇರಲೇ ಇಲ್ಲ ಅನ್ನುವಂಥ ಮಾತು ಬಹಳಷ್ಟು ನಾವು ಅನುಭವಿಸಿದ್ದೀವಿ. ಹಾಗಾಗಿ ಈ ಒಂದು ಏರ್ಪೇರುಗಳೇನದವ ನಮ್ಮ ಗಮನಕ್ಕೆ ಬಹಳ ತೀವ್ರವಾಗಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಸಲ ಚಳಿಗಾಲ ಕಡಿಮೆ ಆಯ್ತು ನಮ್ಮ ಭಾಗದೊಳಗೆ. ಯಾಕಪ್ಪ ಅಂತಂದ್ರೆ ಈ ಟೈಮ್ನೊಳಗೆ ಬಹಳ ಕೊರೆಯುವಂತಹ ಒಂದು ಚಳಿ ನಮ್ಮ ಬಯಲು ಪ್ರದೇಶದೊಳಗೆ ಇರಬೇಕಾದಂಥದ್ದು. ಸುಮಾರು ವರ್ಷಗಳ ಹಿಂದೆ ಯಾವ ರೀತಿ ಚಳಿ ಇರ್ತಿತ್ತು ಅದು ಕೂಡ ತಾವು ಅನುಭವಿಸಿದ್ದೀರಿ. ಮತ್ತು ಕಳೆದ ಕೆಲವು ವರ್ಷಗಳಿಂದ ಏನೇನು ಬದಲಾವಣೆಗಳಾಗ್ತಾ ಇದ್ದಾವ ಅವು ಕೂಡ ತಾವು ಅನುಭವಿಸ್ತಾ ಇದ್ದೀರಿ. ಈ ವರ್ಷಂತೂ ಬಹಳ ಟಿಪಿಕಲ್ ಅಂತ ಹೇಳಿ ಹೇಳ್ಬೋದು. ಈ ವರ್ಷ ಬಹಳ ಎದ್ದು ಕಾಣುವಂತಹ ಒಂದು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ತಜ್ಞರು ಹೇಳ್ತಾ ಇದ್ದಾರೆ 2023 ಬಹಳ ಬಿಸಿಯಾದಂತಹ ವರ್ಷ ಅನ್ನುವಂತಹ ಒಂದು ದಾಖಲೆ ಕೂಡ ಬರೆದಿದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದರ ವಿಚಾರವಾಗಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಅಂತ. ಈ ಸಲ ಮಳೆನೂ ಆಗಲಿಲ್ಲ, ಆಮೇಲೆ ಚಳಿನೂ ಕಡಿಮೆ. ಅದ್ರ ಜೊತೆಗೆ ಒಂದು ಮಾಹಿತಿಯನ್ನ ನಾನು ತಮಗೆ ಕೊಡೋದಕ್ಕೆ ಬಯಸ್ತೀನಿ. ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಈ ಸಮಯದೊಳಗ ಕಾಶ್ಮೀರದೊಳಗ ಹಿಮಪಾತ ಆಗ್ತದ. ಇಡೀ ವಾತಾವರಣ ಎಲ್ಲ -ಡಿಗ್ರಿಗೆ ಹೋಗಿ ಅಲ್ಲಿ ನೆಲ ಎಲ್ಲ ಹಿಮಾಚ್ಛಾದಿತ ಆಗಿಬಿಡ್ತೈತಿ. ಎಲ್ಲಿ ನೋಡದಲ್ಲೆಲ್ಲ ಬಿಳಿ ಬಣ್ಣದ ಹಿಮ. ಪ್ರವಾಸಿಗರು ಅಲ್ಲಿ ಈ ಹಿಮಪಾತವನ್ನ ನೋಡಿ ಖುಷಿ ಪಡೋದಕ್ಕೆ ಹೋಗ್ತಾರೆ. ಈ ಸಮಯ ಏನದ ಸಂಪೂರ್ಣವಾಗಿ ಪ್ರವಾಸೋದ್ಯಮಕ್ಕೆ ತೆರೆದಿಟ್ಟಿರುವಂತಹ ಒಂದು ಸಮಯ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ತನಕನೂ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿದ್ದೆ ಹಿಮಪಾತದ ಒಂದು ಸಂದರ್ಭಗಳಲ್ಲಿ. ಅಲ್ಲಿ ಜನ ಹೋಗಿ ನೋಡಿ ಹಿಮಪಾತವನ್ನ ಆನಂದಿಸಿ ಅಲ್ಲಿ ಆಟ ಆಡಿ ಸ್ಕೇಟಿಂಗ್ ಮಾಡಿ ಹಿಂಗೆ ಸಾಕಷ್ಟು ಆಕ್ಟಿವಿಟಿ ಚಟುವಟಿಕೆಗಳನ್ನು ಹಾಕೊಂಡು ಅಲ್ಲಿ ಕೆಲವು ಸಮಯವನ್ನ ಕಳೆದು ಬರ್ತಾರ. ಆದ್ರ ಈ ವರ್ಷ ಎಲ್ಲರಿಗೂ ಆತಂಕ ತಂದಂತಹ ವರ್ಷ ಅಂತ ಹೇಳಿ ಹೇಳ್ಬೋದು. ಯಾಕಪ್ಪ ಅಂತಂದ್ರ ಅಲ್ಲಿ ಹಿಮದ ದರ್ಶನನೇ ಇಲ್ಲ. ಸಂಪೂರ್ಣವಾಗಿ ಹೆಂಗ ನಮ್ಮಲ್ಲಿ ಬರ ಬಿತ್ತಲ್ಲ ಅದೇ ರೀತಿಯಾಗಿ ಅಲ್ಲಿ ಹಿಮದ ಬರ ಬಿದ್ದ್ಬಿಟ್ಟಿದೆ. ಹಿಮನೇ ಇಲ್ಲ, ಚಳಿನೂ ಇಲ್ಲ ಅಂತಂದಾಗ ಹಿಮ ಎಲ್ಲಿದ್ ಬರಬೇಕು? ಚಳಿ ಬಹಳ ಇತ್ತು ಅಂತಂದ್ರೆ ಹಿಮಗಟ್ಟುವಂತಹ ಒಂದು ಪರಿಸರ ನಿರ್ಮಾಣ ಆಗ್ತದ.
ಅಂಥ ಒಂದು ಚಳಿನೇ ಇಲ್ಲ, ಅಲ್ಲೂ ಚಳಿ ಇಲ್ಲ, ಇಲ್ಲೂ ಚಳಿ ಇಲ್ಲ. ಹೀಗಾಗಿ ಏನಾಯ್ತು ಅಂತಂದ್ರೆ ಈ ವರ್ಷ ಅಲ್ಲಿ ಪ್ರವಾಸಕ್ಕೆ ಹೋದಂಥವರಿಗೆ ಬಹಳಷ್ಟು ನಿರಾಸೆ ಆಗಿರುವಂಥದ್ದು. ನಿರಾಸೆ ಆಯ್ತು, ಅಡ್ಡಿ ಇಲ್ಲ, ಮತ್ ನಾವು ಹೊಳ್ಳಿ ಮನೆಗೆ ಬರ್ಬೋದು. ಆದ್ರೆ ಈ ಹಿಮಪಾತ ಅನ್ನುವಂಥದ್ದೇನದ, ಇದು ನಮ್ಮಲ್ಲಿ ಯಾವ ರೀತಿ ಮಳೆ ನಮಗ ಜೀವಜಲ, ನಮ್ಮ ಬದುಕು ಅದರ ಮೇಲೆ ನಡೆಯುವಂಥದ್ದು. ನಮ್ಮ ಕೃಷಿ ಬದುಕು, ನಮ್ಮ ಎಲ್ಲರ ಬದುಕು ಮಳೆಯನ್ನ ಆಧರಿಸಿರುವಂಥದ್ದು. ಅದೇ ರೀತಿಯಾಗಿ ಕಾಶ್ಮೀರದೊಳಗ ಹಿಮವರ್ಷದ ಮೇಲೆ ಅಲ್ಲಿಯ ಜೀವನ, ಕೃಷಿ ಇರಬಹುದು, ಉದ್ಯಮ ಇರಬಹುದು, ಪ್ರವಾಸೋದ್ಯಮ ಇರಬಹುದು, ಜೀವಿಗಳಿರಬಹುದು, ಎಲ್ಲರ ಜೀವನ ಹಿಮಪಾತದ ಮೇಲೆ ನಿರ್ಭರ ಆಗಿರುವಂಥದ್ದು. ಇಂಥ ಸಮಯದೊಳಗ ಅಲ್ಲಿ ಹಿಮಪಾತ ಆಗಿಲ್ಲ ಅಂತಂದಾಗ ಇಡೀ ಜನಜೀವನ ಅಲ್ಲಿ ಅಸ್ತವ್ಯಸ್ತ ಆಗಿರುವುದು, ಆತಂಕ ಒಳಗಾಗಿರುವುದು ಕಂಡು ಬಂದಿದೆ. ಹಿಮಪಾತ ಆಗಲಿಲ್ಲ ಅಂತಂದ್ರೆ ಈಗಾಗಲೇ ಹೇಳ್ದಂಗೆ ಪ್ರವಾಸೋದ್ಯಮದ ಮೇಲೆ ಬಹಳಷ್ಟು ಪೆಟ್ಟು ಬೀಳುವಂಥದ್ದು. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಚಟುವಟಿಕೆಗಳಿರ್ತಾವ ಅವುಗಳಿಗೂ ಕೂಡ ಕೊಕ್ ಬೀಳುವಂಥದ್ದು. ಇನ್ನೇನಾಗ್ತದ, ಹಿಮ ಎನ್ನುವಂಥದ್ದು ಏನಿರ್ತೈತಲ್ಲ ಅದು ಕರಗಿ ನದಿಗಳು ತುಂಬಿ ಹರಿಯುವಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಉತ್ತರ ಭಾರತದ ನದಿಗಳಾಗಿರ್ಬೋದು ಅಥವಾ ಹಿಮಾಲಯದಲ್ಲಿ ಹರಿಯುವಂತಹ ನದಿಗಳಿರಬಹುದು. ಅಲ್ಲಿ ಮೂಲ ಏನಪ್ಪಾ ಅಂತಂದ್ರ ಆ ನದಿಗಳಿಗೆ ಹಿಮ ಅಥವಾ ಹಿಮಪಾತ ಅಥವಾ ಹಿಮಗಲ್ಲುಗಳು, ಹಿಮ ಕರಗಿ ಬೇಸಿಗೆ ಒಳಗ ಅದು ನೀರಾಗಿ ಹರಿಯುವಂಥ ಒಂದು ವ್ಯವಸ್ಥೆ ಇರ್ತದ. ಆದ್ರೆ ಈ ಸಲ ಅಲ್ಲಿ ಹಿಮಪಾತನೇ ಇಲ್ಲ, ನದಿಗಳಲ್ಲಿ ಪ್ರವಾಹ ಬರುವುದಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಕೃಷಿ ಮೇಲೆ ಸಹಿತ ಬಹಳಷ್ಟು ದೊಡ್ಡ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ಅಂದಾಜು ಮಾಡ್ತಾ ಇದ್ದಾರೆ. ಕೃಷಿನೂ ಇಲ್ಲ, ಅದ್ರ ಜೊತೆಗೆ ನೀರು ಎಲ್ಲ ಕೆಲಸಗಳಿಗೆ ಬೇಕು, ಅದರಿಂದ ಉದ್ಯಮಗಳು ನಡೀಬೇಕು, ಅವು ಕೂಡ ನಿಂತು ಹೋಗುವಂತಹ ಸಾಧ್ಯತೆಗಳು, ಅಂದ್ರೆ ತೊಂದರೆ ಬಹಳಷ್ಟು ಉಂಟಾಗುವಂತಹ ಸಾಧ್ಯತೆಗಳು. ವಾತಾವರಣದ ಬದಲಾವಣೆಗಳು ಹೆಂಗ ಪರಿಣಾಮಗಳು ಬೀರ್ತಾವ ನೋಡ್ರಿ. ಅದಕ್ಕೆ ನಾವು ಇವತ್ತಿನ ದಿವಸ ಬಹಳಷ್ಟು ಈ ಕಡೆ ಗಮನ ಕೊಟ್ಟು ಪರಿಸರಕ್ಕೆ ಪ್ರಿಯವಾದಂತಹ ಕೃಷಿ ಚಟುವಟಿಕೆಗಳನ್ನ ಅಷ್ಟೇ ಅಲ್ಲ, ನಮ್ಮ ಜೀವನವನ್ನೇ ನಾವು ಪರಿಸರ ಸ್ನೇಹಿಯನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ ಅದ. ಅದು ಅನಿವಾರ್ಯ ಕೂಡ ಹೌದು. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ನಾವು ಹುಡುಕಾಡಿ ಅವುಗಳನ್ನ ಬಳಸುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ನೀರಿನ ಮೂಲಗಳನ್ನ ನಾವು ಸ್ವಚ್ಛವಾಗಿಟ್ಟುಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಈಗ ನಮ್ಮ ಊರುಗಳಲ್ಲಿ ಹಿಂದಿನ ದಿನಗಳಲ್ಲಿ ನೀರಿನ ಮೂಲವಾಗಿ ಬಾವಿಗಳನ್ನ ಬಳಸ್ತಾ ಇದ್ರು, ಕಲ್ಯಾಣಿಗಳನ್ನ ಬಳಸ್ತಾ ಇದ್ರು. ಅಂಥ ಬಾವಿಗಳು ಇಡೀ ನಮ್ಮ ಒಂದೊಂದು ಊರಿಗೆ ಜೀವನ ಕೊಡ್ತಾ ಇದ್ವು. ಅಂಥ ಬಾವಿಗಳನ್ನ ನಾವು ಇವತ್ತಿನ ದಿವಸ ಮರೆತು ಬಿಟ್ಟಿದ್ದೀವಿ. ಎಲ್ಲೋ ಕೆಲವು ಬಾವಿಗಳು ಇವತ್ತ ನೀರಿನ ಮೂಲ ಆಗಿ ಉಳಿದವ. ಇಲ್ಲ ಅಂತಂದ್ರೆ ಕಾರ್ಪೊರೇಷನ್ದಿಂದ ನೀರು ಬರ್ತಾವ ನಳದೊಳಗ, ಆ ನೀರನ್ನು ಉಪಯೋಗ ಮಾಡಿಕೊಂಡು, ಇಲ್ಲ ಅಂತಂದಾಗ ನೀರಿಲ್ಲಲ್ಲಪ್ಪ ಏನ್ ಮಾಡೋದು ಅನ್ನುವಂಥ ಒಂದು ಚಿಂತೆಯನ್ನು ಹೊತ್ತು ಕೂಡುವಂಥ ಒಂದು ಪರಿಸ್ಥಿತಿಯನ್ನು ನಾವೇ ತಂದುಕೊಂಡಿವಿ. ಅದಕ್ಕೆ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಪ್ರದೇಶಗಳಲ್ಲಿ ಇರುವಂತಹ ನೀರಿನ ಮೂಲಗಳನ್ನು ನಾವು ಇವತ್ತಿನ ದಿವಸ ಪುನರುಜ್ಜೀವನಗೊಳಿಸಬೇಕಾದಂತಹ ಅವಶ್ಯಕತೆ ಬಹಳದ. ಇವತ್ತಿನ ಕಾರ್ಯಕ್ರಮದೊಳಗೆ ಅದಕ್ಕೆ ಒಂದು ಪ್ರೇರಣೆ ಸಿಗ್ತಾ ಇದೆ. ಆತ್ಮೀಯರೇ, ಸೇಡಂ ತಾಲೂಕು ಅಡಿಕೆ ಗ್ರಾಮದೊಳಗೆ ಒಬ್ಬರು ಹಿರಿಯ ಶಿಕ್ಷಕಿ ಇದ್ದಾರೆ, ಸಮಾಜ ವಿಜ್ಞಾನ ಶಿಕ್ಷಕಿ ಚಂದ್ರಕಲಾ ಪಾಟೀಲ್ ಅವರು. ಅವರು ಇದೇ ಕೆಲಸವನ್ನ ಸುಮಾರು ದಿನಗಳಿಂದ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಡಿಕೆ ಒಳಗೆ ಇರುವಂತಹ ಬಾವಿಗಳನ್ನ, ಮರೆತು ಹೋದಂತಹ ಬಾವಿಗಳನ್ನ ಅವರು ತಿರುಗಿ ವಿಸಿಟ್ ಕೊಟ್ಟು ಭೇಟಿಯಾಗಿ ಅವುಗಳ ಇತಿಹಾಸವನ್ನ ತೆಗೆದು ಅವುಗಳ ಅಧ್ಯಯನವನ್ನ ಮಾಡಿ ಅಡಿಕೆ ಒಳಗ 100 ಬಾವಿಗಳದಾವ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಅಂದ್ರೆ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರ ಪ್ರಕಾರ ಅಡಿಕೆ ಗ್ರಾಮದೊಳಗೆ ಸುಮಾರು 200ರಷ್ಟು ಬಾವಿಗಳು ಅದಾವ ಅಂತ ಹೇಳಿ ಅವರು ಇಲ್ಲಿ ತನಕ ಸುಮಾರು 1 ವರ್ಷ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಅಲ್ಲಿ ಜನರನ್ನೆಲ್ಲ ಭೇಟಿಯಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಸುಮಾರು 35 ಬಾವಿಗಳ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಅಡಿಕೆ ಒಂದು ಗ್ರಾಮದೊಳಗೇನೆ 35 ಜೀವಂತ ಬಾವಿಗಳು ಇರುವುದನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಎಲ್ಲ 35 ಬಾವಿಗಳಲ್ಲಿ ನೀರದ. ಈ ವರ್ಷ ಮಳೆ ಆಗಲಿಲ್ಲ, ಆದರೂ ಸಹಿತ ಆ ಎಲ್ಲ ಬಾವಿಗಳಲ್ಲಿ ಒಳ್ಳೆ ನೀರಿದೆ, ಸಿಹಿಯಾದಂತಹ ನೀರಿದೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಮಾತಾಡಿದ್ವಿ. ಅವರ ಒಂದು ಅಪರೂಪದ ಕೆಲಸ ತಮಗ ಗೊತ್ತಾಗ್ಲಿ, ಇದರಿಂದ ನಮಗೆಲ್ಲ ಪ್ರೇರಣೆ ಸಿಗ್ಲಿ, ಇದರಿಂದ ವಿಶೇಷವಾಗಿ ಯುವಕರು ಪ್ರೇರಣೆ ಪಡ್ಕೊಂಡು ನಮ್ಮಲ್ಲಿರುವಂತಹ ನೀರಿನ ಅದ್ಭುತವಾದಂತಹ ಒಂದು ಸಂಪನ್ಮೂಲವನ್ನ ನಾವು ಮತ್ತೆ ಯಾಕೆ ಪುನರುಜ್ಜೀವನಗೊಳಿಸಿ ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬಾರದು ಅನ್ನುವಂತಹ ಒಂದು ವಿಚಾರ ನಮಗ್ ಬಂತು. ಅದಕ್ಕೆ ಚಂದ್ರಕಲಾ ಪಾಟೀಲ್ ಅವರನ್ನ ನಾವು ಮಾತಾಡಿಸಿದ್ವಿ. ಅವರ ಅನುಭವ ಮೊದಲೇ ಭಾಗ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಪ್ರಸಾರ ಮಾಡ್ತಾ ಇದ್ದೀವಿ. ಮುಂದಿನ ಭಾಗ ಮುಂದಿನ ಕಾರ್ಯಕ್ರಮದೊಳಗ ಮೂಡಿ ಬರ್ತದ. ಚಂದ್ರಕಲಾ ಪಾಟೀಲ್ ಅವರು ಏನು ಅಧ್ಯಯನ ಮಾಡಿದ್ದಾರೆ, ಯಾಕೆ ಅವರಿಗೆ ಬಾವಿಗಳ ಬಗ್ಗೆ ಆಸಕ್ತಿ ಮೂಡಿತು, ಆ ಬಾವಿಗಳ ಬೆನ್ನ ಹತ್ತಿ ಅವರು ಯಾಕೆ ಹೋದ್ರು, ಎಲ್ಲ ವಿಚಾರಗಳನ್ನ ಅವರು ಹೇಳಿದ್ದಾರೆ. ಅವರು ಹೇಳೋದನ್ನ ನಾವು ಕೇಳೋಣ.
ಚಂದ್ರಕಲಾ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಭಾಳ ವಿಚಿತ್ರ ಅನ್ನಿಸ್ತದ, ಇಲ್ಲಿ ತನಕ ಯಾರೂ ಇದು ಯೋಚನೆ ಮಾಡಲಾರದಂಥ ಒಂದು ವಿಷಯದ ಬಗ್ಗೆ ತಾವು ಇವತ್ತಿನ ದಿವಸ ಭಾಳ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆ ಬಾವಿಗಳ ಬೆನ್ನು ಹತ್ತಬೇಕು ಅಂತ ಅನಿಸ್ತದೆ ತಮಗೆ? ನಾನು ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಮೊದಲು ಆಯ್ಕೆಯಾಗಿ ಚಿತ್ತಾಪುರ ತಾಲೂಕಿನ ಮೊಗ್ಲಾ ಗ್ರಾಮದಲ್ಲಿ ಕೆಲಸ ನಿರ್ವಹಿಸಿದೆ ಸರ್. ಅನಂತರ ಏಕಮ್ಮನ್ಗೆ ಬಂದೆ ಸರ್, ಚಿತ್ತಾಪುರಕ್ಕೆ. ಅಲ್ಲಿನೂ ಕೂಡ ಒಂದು ಸ್ವಲ್ಪ ವರ್ಷ ಮಾಡಿದೆ. ಆಮೇಲೆ ಅಫ್ಜಲ್ಪುರ್ ತಾಲೂಕಿಗೆ CRP ಆಗಿ ಬಂದೆ ಸರ್. ಅಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದೆ. ಇವೆಲ್ಲ ಅನುಭವಗಳ ಜೊತೆಗೆ ಏನೋ ದೇವರ ಒಂದು ಅನುಗ್ರಹ, ತಂದೆ ತಾಯಿ ಆಶೀರ್ವಾದ, ನಮ್ಮ ಮನೆಯವ್ರ ಪ್ರೋತ್ಸಾಹ, ಇವುಗಳೆಲ್ಲ ಒಂದು ಜೊತೆಗೆ ನನಗೇನಾಯ್ತು ಅಂತಂದ್ರೆ ಬಡ್ತಿ ಸಿಕ್ತು ಸರ್. ಹೈಸ್ಕೂಲ್ಗೆ ಪ್ರಮೋಷನ್ ಸಿಕ್ಕಿತ್ತು. ಅದು ಎಂಥ ಸಂದರ್ಭ ಅಂದ್ರೆ ಕರೋನಾ ಸರ್. ಆ ಕರೋನಾ ಸಂದರ್ಭದಾಗ ನನಗೆ ಅಫ್ಜಲ್ಪುರ್ ತಾಲೂಕಿನಿಂದ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬಡ್ತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಅಡ್ಕಿ ಗ್ರಾಮಕ್ಕೆ ನಾನು ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಹೋದಾಗ ನನಗೆ ಆ ಸೇಡಂ ತಾಲೂಕ ತುಂಬಾ ಹೊಸದು ಸರ್. ನನ್ಗಲ್ಲಿ ಯಾರು ಪರಿಚಯ ಇಲ್ಲ, ಏನಿಲ್ಲ. ಒಟ್ಟಾರೆ ಶಾಲೆ ಇರುವುದರಿಂದ ಅಲ್ಲಿ ಶಾಲೆಗೆ ಬರುವಂತ ಮಕ್ಕಳಿಗೆ ಗುಡಿ ಒಳಗ ಶಾಲೆ ಹೇಳುವಂತ ಸಂದರ್ಭ ಸರ್. ಆ ಗುಡಿ ಯಾವುದು ಅಂತಂದ್ರೆ ಈಶ್ವರ್ ಗುಡಿ. ಈಶ್ವರ್ ಗುಡಿಯಲ್ಲಿ ನಾನು ಮೊದಲಿಗೆ ಹೋದಾಗ ಅಲ್ಲೇ ಒಂದು ಬಾವಿ ಕಂಡತ್ ಸರ್. ಆ ಬಾವಿ ಅಲ್ಲ ಅಂಗಳು ಮತ್ತೆ ದೇವ್ರ ಗುಡಿ, ಮುದ್ದಾದ ಮಕ್ಕಳು. ಎಂತ ಭಾಗ್ಯ ಅನ್ಬೇಕು ಸರ್ ನಂದು. ಏನೋ ಒಂದು ಹೊಳಿತು ತಲೆಯೊಳಗ. ಅದನ್ನು ನೋಡ್ಕೊಂಡು ನಾನು ವಿಚಾರ ಮಾಡಿದೆ, ಅಯ್ಯೋ ಇಷ್ಟು ಚಂದ ಬಾವಿ ಅದಲ್ಲ, ಗುಡಿ ಅದಲ್ಲ ಅಂತ ಅನ್ಕೊಂಡು ನಂತರ ಬಂದು ನಮ್ಮ ಮನೆಯವ್ರಿಗೆ ಹೇಳಿದೆ, ಊರ್ ಚೆನ್ನಾಗದ ರೀ ಅಂತಂದಾಗ ನನ್ಗಂದ್ರವ್ರು, ಇಲ್ಲಿಗೆ ದಿನ ಹೋಗಿ ಬರ್ಲಕ್ ನಿಂಗೆ ತೊಂದರೆ ಆಗ್ತದ, ಅಲ್ಲೇ ಅಡಿಕೆ ಒಳಗೆ ಮನೆ ಮಾಡ್ಬಿಡು ಅಂತಂದ್ರ. ನನ್ನ ಒಂದು ಸ್ಫೂರ್ತಿ ಅಂದ್ರೆ ನಮ್ಮ ಮನೆಯವ್ರಂತ ನಾನು ಹೇಳ್ಬೋದು ಸರ್. ಆಯ್ತು ಅಂತೇಳಿ ನಾನು ಆ ಗ್ರಾಮದಲ್ಲಿ ಮನೆ ಮಾಡಿದ್ದು ನನಗೆ ಈ ವಿಷಯಕ್ಕೆ ಒಂದು ಪ್ರೇರಣೆ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಲ್ಲಿ ಇದ್ದಾಗ ನನಗೆ ಸಮಯ ಸಿಕ್ತಿತ್ತು. ನಾನು ಒಬ್ಬಳೇ ಇರೋದ್ರಲ್ಲಿಂದ ಬೆಳಗ್ಗೆ ಸಮಯ ಇದ್ದಿದ್ದಕ್ಕಾಗಿ ನಾನು ಒಂಚೂರು ದಿವಸ ಒಟ್ಟಾರೆ ಕ್ಲಾಸಿಗೆ ಹೋದೆ, ಶಾಲೆಗೆ ಹೋದೆ. ಅಲ್ಲಿ ಹೋದ್ಮೇಲೆ 10ನೇ ಮಕ್ಕಳಿಗೆ ನಾನು ಸಮಾಜ ಬೋಧಿಸ್ಬೇಕಾದ್ರೆ ನನ್ನ ಹತ್ರ ಒಂದಿಷ್ಟು ವಿಷಯ ಬೇಕು. ಆ ವಿಷಯ ಬೇಕು ಅಂದಾಗ ನನ್ನ ಮಕ್ಕಳ ಹತ್ರ ಚರ್ಚೆ ಮಾಡಿದೆ. ನಿಮ್ಮ ಊರು ಯಾವುದು, ನಿಮ್ಮ ಊರಿಗೆ ಏನಂತ ಕರೀತಾರ, ಇಲ್ಲೆಷ್ಟು ಜನಾರ ಅಂತ ಈ ರೀತಿ ಪ್ರಶ್ನೆ ಮಾಡ್ತಾ ಹೋದಾಗ ಮಕ್ಕಳಿಂದ ಸರಿಯಾಗಿ ಒಂದು ಉತ್ತರ ಬರಲಿಲ್ಲ. ಅವಾಗ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸರ್, ಯಾಕೆ ಬಂತು ಈ ಊರಿಗೆ ಅಡಿಕೆ ಅಂತ ಹೆಸರು. ಅಲ್ಲಿ ಸಂಕ್ಷಿಪ್ತವಾಗಿ ಒಂದಿಷ್ಟು ಮಾಹಿತಿ ಸಿಕ್ಕುತ್ತೆ. ನಮ್ಮ ಮನೆ ಪಕ್ಕದಲ್ಲಿ ಎಲ್ಲಾನು ನೋಡಿದಲ್ಲಿ ಬಾವಿಗಳೇ ಕಾಣಿಸ್ತಿದ್ದವು ಸರ್, ದೊಡ್ಡ ದೊಡ್ಡ ಬಾವಿಗಳು ಅವೆಲ್ಲ. ಅದನ್ನು ನೋಡಿ ನನಗನಿಸ್ತಿತ್ತು, ಇಷ್ಟೊಂದು ಬಾವಿವ, ಇಷ್ಟೊಂದು ನೀರವ, ಜನರಿಗೆ ಯಾಕೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬಾರ್ದು ಅಂತ ಒಂದು ವಿಚಾರ ಬಂತು. ಅದು ವಿಚಾರ ನಾನು ಹಂಚ್ಕೊಂಡಿದ್ದು ಮಕ್ಕಳ ಜೊತೆಗೆ, ನಮ್ಮ ಮನೆಯವ್ರ ಜೊತೆಗೆ ಸರ್. ನಮ್ಮ ಮನೆಯವ್ರಾಗ ನೀನೇನವ ಸುಮ್ಮ ಕೂಡಲ್ಲ, ಏನಾರ ಒಂದು ಮಾಡ್ತಿದ್ದಿ, ನಿಂಗೆ ತಿಳ್ದಂಗೆ ಮಾಡು ಅಂತ ಅಂದ್ಬಿಟ್ರು ಸರ್. ಅಂದಾಗ ನನ್ನ ಮಕ್ಕಳೇ, ನನ್ಗೆ ಇಲ್ಲಿ ಬಾವಿ ಅದ, ನಿಮ್ಗೆ ನೀರಿನ ಬಗ್ಗೆ ಏನು ಗೊತ್ತು, ನೀರು ಸೇದಿರಿ ಏನು ಮಾಡಿರೋ ಅಂತಂದಾಗ ಮಕ್ಕಳು ಇಲ್ಲ ಅನ್ನೋ ಒಂದು ಉತ್ತರ ಬಂತು ಸರ್. ಅವಾಗ ನಾನು ಅಲ್ಲಿರುವಂಥ ಅಂಗನವಾಡಿದವರನ್ನ ಸಂಪರ್ಕ ಮಾಡಿದೆ. ಅವ್ರ ಪರಿಚಯ ಮಾಡ್ಕೊಂಡೆ. ನನ್ಗೆ 2 ವರ್ಷ ಟೈಮ್ ತಗೊಂಡಂತ ಅವ್ರ ಜೊತೆಗೆ ಅವ್ರ ಊರದೆಲ್ಲ ಆಗ್ಲಾಕ್ ಸರ್. ಪ್ರತಿಯೊಂದು ಊರ ಬಗ್ಗೆ ನಾನು ಅಧ್ಯಯನ ಮಾಡ್ಲಿಕ್ಕೆ ಒಂದಿಷ್ಟು ಸಮಯ ಹಿಡಿತು. ಮತ್ತೆ ತಲೆ ಒಳಗ ಈಶ್ವರ್ ದೇವ್ರು ಬರೋದು, ಆ ಬಾವಿ ಬರೋದು, ಎರಡು ನನ್ನ ತಲೆಯಲ್ಲಿ ಬರ್ತಾ ಇದ್ದು ವಿಚಾರಗಳು. ಫಸ್ಟ್ ನಾನು ಒಂದು ಬಾವಿಗೆ ಹೋದೆ ಸರ್. ಅದು ನಮ್ಮ ಶಾಲೆ ಎದುರಿರುವಂತ ಬಾವಿನೇ, ಹೊಟ್ಟೇರು ಬಾವಿ ಅಂತ. ಬಾವಿ ಹೆಸರು ನೋಡ್ರಿ ಸರ್, ಹೊಟ್ಟೇರು ಬಾವಿ ಅಂತ. ನಾನು ಅಲ್ಲಿ ಹೋಗಿ ಸೋಮಶೇಖರ್ ರೆಡ್ಡಿ ಅಂತೇಳಿ ಆ ಮನಿ ಮಾಲಕರು, ಅವ್ರ ಅಕ್ಕೋರ್ ಪರಿಚಯ ಆದ್ರು. ಫಸ್ಟ್ ಅವ್ರಿಗೆ ಮಾತಾಡ್ಸ್ದೆ, ಮನೆಗೆ ಕರೆದು ಚಾ ಮಾಡಿ ಕುಡಿಸಿ ಅಲ್ಲಿರುವಂತ ಬಾವಿ ಬಗ್ಗೆ ನಾನು ಅವರಿಗೆ, ನನ್ನ ಕೈಯಲ್ಲಿರುವಂತ ಮೊಬೈಲ್ ಸರ್ ಬಹಳ ಕೆಲಸ ಮಾಡ್ತು ಸರ್. ಅದನ್ನ ತಗೊಂಡು, ಸರ್ ನೀವು ಮಾತಾಡ್ರಿ, ನಾನು ವಿಡಿಯೋ ಮಾಡ್ಕೋತೀನಿ ಅಂತಂದಾಗ ಅವರು ಅಷ್ಟೇ ದಂಪತಿಗಳಿಬ್ರು ಸಹಕಾರ ಕೊಟ್ಟು ಆ ಬಾವಿ ಬಗ್ಗೆ ನನಗೆ ಪರಿಚಯ ಮಾಡಿಕೊಟ್ರು ಸರ್. ಅವ್ರು ಖರೀದಿ ಮಾಡಿದಂತ ಮನಿ ಅದು ಒಂದಾನೊಂದ್ ಕಲ್ಕ್ ಹಾಳು ಬಿದ್ದ ಬಾವಿ ಸರ್. ಎಲ್ಲ ಕಸ ತುಂಬೋಗಿ ಹಾಳಾದಂತ ಬಾವಿಗೆ ಇವ್ರ ಮನಿ ಕಟ್ಟುವಾಗ ಆ ಬಾವಿ ಸ್ವಚ್ಛ ಮಾಡಿ ಆ ಬಾವಿ ನೀರ್ ಬಳಸ್ಕೊಂಡು ಮನಿ ಕಟ್ಟಿದ್ರ. ಸ್ವಚ್ಛ ಮಾಡಿದ್ಕೊಳ್ಳೆ ನೀರ್ ಬಂತು, ನೀರಿದ್ದು ಅದ್ರ ಗಲೀಜ್ ಇದ್ದು ಸರ್. ಅಲ್ಲೆಲ್ಲ ದೇವ್ರ ಪತ್ರಿಗಳು, ದೇವ್ರಿಗೆ ಏರ್ಸಿದಂತದೆಲ್ಲ ಒಯ್ದು ಅಲ್ಲಿ ಹಾಕ್ಬಿಡ್ತಿದ್ರಂತ. ಇವ್ರು ಯಾವಾಗ ಜಾಗ ತಗೊಂಡ್ರು ಅಲ್ಲಿ ಜನ ಬರೋದ್ ಕಡಿಮೆ ಆಯ್ತು. ಆ ಜಾಗ ಏನ್ ಮಾಡಿದ್ರು, ಇವ್ರು ತಮಗ್ ಬೇಕಾದಂಗ್ ಮನಿ ಕಟ್ಟಿಸ್ಕೊಂಡ್ರು ಸರ್. ಅವಾಗ ಈ ಹೊಟ್ಟೇರ್ ಬಾವಿ ಒಂದು ಕತೆ ಶುರು ಆಯ್ತು. ಅದನ್ನ ಏನ್ ಮಾಡಿದೆ, ನಂದೇ ಆದಂತ ಒಂದು ಯೂಟ್ಯೂಬ್ ಚಾನೆಲ್ 2014 ಮಾಡೀನಿ ಸರ್. ಅದ್ರ ಉಪಯೋಗ ಮಾತ್ರ ಗೊತ್ತಿದ್ದಿದ್ದಿಲ್ಲ.
ಅದು ಕರೋನಾದಾಗ ಖಾಲಿ ಕುಂತಿದ್ದೆವು, ಏನ್ ಮಾಡ್ಬೇಕು ಅಂದಾಗ ಅದೊಂದು ಯೂಟ್ಯೂಬ್ ಮಾಡಿ ಬಿಟ್ಟೆ ಸರ್. ಅದ್ರಲ್ಲಿಂದ ಬಹಳಷ್ಟು ಜನ ಖುಷಿ ಪಟ್ರು. ಓ, ಹೊಟ್ಟೆಯವರು ಸೋಮಶೇಖರ್ ರೆಡ್ಡಿ ಅವ್ರು ಬಂದಾರಲ್ಲ, ಎಷ್ಟ್ ಚಂದ ಮಾತಾಡ್ಯಾರಲ್ಲ. ಅದು ಆ ಹೆಸರು ಯಾಕೆ ಬಂತ ಅದಕ್ಕೆ? ಹೊಟ್ಟೇರಿ ಇವ್ರ ಮನಿ ಅಡ್ಡ ಹೆಸರು ಸರ್ ಅದು. ಈ ಬಾವಿ ಹೆಸರು ಅವ್ರ ಮನಿ ಅಡ್ಡ ಹೆಸರು. ಹಾ, ಅದಕ್ಕೆ ನಾನು ಕೇಳ್ದವ್ರಿಗೆ ಇದು ಹೊಟ್ಟೇರು ಬಾವಿ ಅಂತ ಯಾಕೆ ಕರೀತಾರ ಅಂತಂದ್ರೆ, ಇದು ನಾವು ಮನಿ ಖರೀದಿ ಮಾಡಿದ್ದೇವಲ್ರಿ, ಅದಕ್ಕೆ ಹೊಟ್ಟೇರು ಬಾವಿ ಅಂತ ಕರೆದ್ರು. ಈಗ ಆ ಬಾವಿ ನೀರು ಇವ್ರು ಕುಡಿತಾರ ಸರ್, ಅಡಿಗೆ ಮಾಡ್ತಾರ, ಮನಿಗ್ ಬಳಸ್ತಾರ. ಆಮೇಲೆ ಈ ಬಾವಿ ಬೇರೆಯವರು ಬಳಸ್ತಾರೆ ಈ ನೀರನ್ನ? ಈಗಿಲ್ಲ, ಇವ್ರ ಮನೆಯವ್ರು ಅಷ್ಟೇ ಬಳಸ್ತಾರ ಸರ್. ಅಲ್ಲಿ ಪ್ರತಿಯೊಂದು ಮನಿಗೊಂದು ಬಾವಿ ಅವ ಸರ್, ಮನಿಗೊಂದು ಬಾವಿ ಅವ. ಇದು ಆದ್ಮೇಲೆ ಅವ್ರ ಹೆಣ್ಮಕ್ಳಿಗೂ ಮಾತಾಡ್ಸ್ದೆ. ಅಲ್ಲಿ ಒಬ್ರ ಅತ್ತಿ ಸಸಿಗೆ ಇಬ್ಬರಿಗೆ ಮಾತ್ರ ನೀರ್ ಸೇದೋದಕ್ ಬರ್ತಿತ್ತು ಸರ್. ಇವ್ರು ಮಾತಾಡ್ತಾ ಇದ್ದಾಗ ಮಧ್ಯದಲ್ಲಿ ಅವ್ರ ಅತ್ತಿಯವ್ರು ಬಂದ್ರು. ಅವ್ರು ಹೇಳಿದ್ರು, ನಾವು ಈ ಮನಿ ಬಾವಿ ನೀರೇ ಸೇದ್ ನಾವೆಲ್ಲ ಅಡಿಗೆ ಮಾಡ್ತಿದ್ದೆವು, ಬಟ್ಟೆ ಒಗಿತಿದ್ದೆವು ಅಂತ. ಅವ್ರ ಸಸಿ ಅಂದಳು, ನಮ್ಗ ಸೇದ್ಲಾಕ್ ಬರ್ತದ ಅಂತ. ಮುಂದೆ ಅವ್ರ ಸಸಿ ಟೀಚರ್ ಸರ್, ಅವ್ರಿಗೆ ಕೇಳಿದೆ ನಾನು, ಇಲ್ಲ ರೀ ನಮ್ಗೆ ಸೇದ್ಲಾಕ್ ಬರಲ್ಲ ಅಂದ್ರ. ಯಾಕಂತಂದ್ರ ಅವ್ದು ಮೋಟ್ರ್ ಕೂಡ್ಸಿಬಿಟ್ಟಾರ ಸರ್. ಈಗಿನ ಪ್ರಕಾರ ಮೋಟ್ರ್ ಕೂಡಿಸಿ ಆ ನೀರನ್ನು ಬಳಸ್ಕೊತಾ ಇದ್ದಾರೆ. ಇದು ನನ್ ಖುಷಿ ಕೊಟ್ಟು ನಾನು ಒಂದೊಂದೇ ಮಾಡ್ಕೊತಾ ಬಂದೀನಿ ಸರ್. ಇದು ನನ್ನ ಖುಷಿಗಾಗಿ ಪ್ರಾರಂಭವಾದಂತ ಇದೊಂದು ಕೆಲಸ. ಇಲ್ಲಿ ನೀವು ಸುಮಾರು ಬಾವಿ ಹೆಸರು ಕೇಳಿದ್ರೆ ನಿಮಗ್ ಬಹಳ ಖುಷಿ ಆಗ್ತದ. 35 ಬಾವಿಗಳ ಸರ್. ಒಂದನೇದು ಹೊಟ್ಟೇರ್ ಬಾವಿ, ಎರಡನೇದು ಶ್ರೀನಿವಾಸ ರೆಡ್ಡಿ ಬಾವಿ, ಮೂರನೇದು ಮನ್ನೇರ್ ಬಾವಿ, ನಾಲ್ಕನೇದು ಜಗದೀಶ್ ಹಿರೇಮಠ್ ಬಾವಿ, ಐದನೇದು ರತ್ನ ಜೋಶಿ ಬಾವಿ, ಆರನೇದು ಕಾಳಮ್ಮ ಕಟ್ಟಿ ಬಾವಿ, ಏಳನೇದು ಮೀಠಾ ಬಾವಿ, ಎಂಟನೇದು ಗ್ರಾಮ ದೇವತೆ ಬಾವಿ, 9ನೇದು ಈಶ್ವರ ಗುಡಿ ಬಾವಿ, 10ನೇದು ಮಠ್ ಬಾವಿ, 11ನೇದು ಓಣಿ ಅಂದ್ರೆ ಈಳ್ಗೇರ್ ಬಾವಿ ಸರ್, 12 ಕುರುಬೂರ್ ಬಾವಿ, ಆಮೇಲೆ ಒಕ್ಕಲಿಗೇರ್ ಬಾವಿ, ಮುಲ್ಲಾನೋರ್ ಬಾವಿ. ಅಂದ್ರೆ ಅಲ್ಲಿ ಜಾಸ್ತಿ ಜನ ಮುಸ್ಲಿಂ ಇರೋದ್ರಲ್ಲಿಂದ ಆ ಬಾವಿ ಮುಲ್ಲಾನೋರ್ ಬಾವಿ ಅಂತ ಕರೀತಾರಂತ ಕೂಡ ಹೇಳಿದ್ರು ಸರ್. ಆಮೇಲೆ ಕಾಂಚನ ಅಂತ್ರಿ ಸರ್, ಕಾಂಚಣಿ ಬಾವಿ ಅಂತ. ಆಮೇಲೆ ಅದಕ್ಕೆ ದೊಡ್ಡ ಮನೆಯವ್ರ ಬಾವಿ ಅಂತ ಕರೀತಾರಂತನೂ ಕೂಡ ಪರಿಚಯ ಮಾಡಿಕೊಟ್ರು ಸರ್. ಆಮೇಲೆ ಕೋಟೆ ಬಾವಿ ಸರ್, ಅನಂತರ ಕುರುಬೂರ್ ಬಾವಿ, ಹಟಗಾರ್ ಬಾವಿ. ಇಲ್ಲಿ ದೇಶಪಾಂಡೆ ಮನಿಗಳು ಜಾಸ್ತಿ ಇರೋದ್ರಲಿಂದ ಸರ್, ಅಲ್ಲಿ ನಾನು ನೋಡ್ತಾ ಹೋದಾಗ ದೇಶಪಾಂಡೆ ಬಾವಿ 1, ದೇಶಪಾಂಡೆ ಬಾವಿ 2 ಅಂತ ಈ ರೀತಿ ಹಾಕೊಂಡು ನಾನು ಅವುಗಳ ಪರಿಚಯ ಮಾಡ್ಕೊಂಡೆ ಸರ್. ಆಮೇಲೆ ನಾಗೇಂದ್ರ ಬೀರ್ನಳ್ಳಿಯವ್ರ ಬಾವಿ, ಆಮೇಲೆ ಸರ್ಕಾರಿ ಬಾವಿ ಸರ್. ಸರ್ಕಾರಿ ಬಾವಿ ಅಂತ ಯಾಕೆ ಬಂತು ಅಂತಂದ್ರ ಅಲ್ಲಿ 1954 ಸರ್ಕಾರ ಕಟ್ಟಿಸಿದಂತ ಬಾವಿ. ಇದು ಇರುವಂತ ಏರಿಯಾ ಸರ್ SC/ST ಏರಿಯಾದಲ್ಲಿ ಸರ್. ಈ ಬಾವಿ ಈಗ ನೀವು ನೋಡಿದ್ರು ಕೂಡ ಅಲ್ಲಿರುವಂತ ನೀರು ಅಷ್ಟೊಂದು ಪರಿಶುದ್ಧವ ಸರ್. ಅದು ಯಾಕದ ಅಂತ ನಾನು ಹೆಣ್ಮಕ್ಳಿಗೆ ಕೇಳಿದೆ ಸರ್. ಅಲ್ಲಿ ನಳದ ನೀರಿನ ವ್ಯವಸ್ಥೆನೇ ಇಲ್ಲ, ಅಲ್ಲಿ ನಳ ಮಾಡೋದಕ್ಕೆ ರಸ್ತೆ ಒಂದು ಅನುಕೂಲ ಇಲ್ಲ ಸರ್, ಪೈಪ್ ಲೈನ್ ಹಾಕ್ಲಕ್ ಬರೋದಿಲ್ಲಕ್ಕ. ಅದಕ್ಕಾಗಿ ಈ ಜನ ಅದೇ ಬಾವಿ ನೀರು ಸೇದ್ತಾರೆ ಸರ್. ಆದ್ರೆ ಅಲ್ಲಿರುವಂತ ಪ್ರತಿಯೊಬ್ಬರಿಗೆ ಗಂಡು ಹೆಣ್ಣಿಗೆ ಎಲ್ಲರಿಗೂ ನೀರು ಸೇದ್ಲಾಕ್ ಬರ್ತದ ಸರ್. ಮತ್ತೆ ಅವ್ರು ಹೇಳಿದ್ರು ಕುಡಿಯೋದಕ್ಕೂ ಬಳಸೋದಕ್ಕೂ ಬಟ್ಟೆ ಒಗೆದಕ್ಕೂ ಪ್ರತಿಯೊಂದು ಕೆಲ್ಸಕ್ಕೂ ನಾವು ಈ ನೀರು ಬಳಸ್ತೀವಿ ಅಂತ ಹೇಳಿ. ಆಮೇಲೆ ಆ ಬಾವಿಗೆ 2 ಗಿರ್ಕಿ ಅವರಿ ಸರ್. ನಾನು ಕೆಲವೊಂದು ಬಾವಿ ನೋಡಿದಲ್ಲಿ ಚೌಕ್ ಬಾವಿ ಅವ, ಗೋಲ್ ಬಾವಿ ಅವ, ಮತ್ತೆ ಗಿರ್ಕಿ ಬಾವಿ ಅಂತ. ಅದರಲ್ಲಿ ವಿಧವಾದ ಬಾವಿಗಳು ಅವ ಸರ್. ಎಷ್ಟು ಟೈಪ್ ಅದಾವ ಅಂತೀರಿ ಬಾವಿಗಳು ಸರ್? ಸುಮಾರು 4-5 ನಮೂನ ಬಾವಿಗಳು ಅವದಾರೆ. ಈಜ್ ಬಾವಿನೇ ಬೇರೆ ಸರ್, ಈಜೋದಕ್ಕಾಗಿ ಬಾವಿಗಳಿದ್ದು ಅಂತ. ಅಲ್ಲಿ ಬರೀ ಅಲ್ಲಿ ಹೋಗಿ ಈಜಾಡೋದು ಆಗಿನ ಜನ. ಮತ್ ಇನ್ನೊಂದು ವಿಶೇಷತೆ ಸರ್, ಅಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಈಜ್ ಬರ್ತಿತ್ತಂತ. ಆಮೇಲೆ ಈಜ ಸಲುವಾಗಿ ಸರ್ ನಾವು ಈಗೆಲ್ಲ ಕುಂಬಳಕಾಯಿ ಕಟ್ಟಿ ಈಜ್ಲಾಡ್ತಿದ್ದೇವೆ, ಅಲ್ಲಿ ಅದಕ್ಕಾಗಿ ಒಂದ್ ಮರ ಬೆಳಿತಾರಂತ್ರಿ ಸರ್. ಆ ಮರದ ಕಟ್ಟಿಗೆ ಬಳಸ್ಕೊಂಡು ಈಜ್ ಕಲಿಸ್ತಿದ್ರಂತ್ರಿ. ಪ್ರತಿ ಒಂದು ಮಗುವಿಗೆ ಅಲ್ಲಿ ಈಜ್ ಕಲಿಸ್ತಿದ್ರಂತ್ರಿ. ಈಗ್ಲೂ ಬೇಸಿಗೆಗೆ ಹೋಗಿ ಆ ಬಾವಿಗಳು ಈಜ್ ಆಡ್ತಾರಂತ್ರಿ ಸರ್. ಈಗೇನ್ ತಾವು ಗಿಡ ಹೇಳಿದ್ರಲ್ಲ, ಆ ಗಿಡ ತಾವು ನೋಡಿದ್ರಿ? ಅಲ್ಲಿ ಅದ ಗಿಡ ಇಲ್ಲ ಸರ್, ಹೇಳಿದ್ರು ನನಗ. ಇನ್ನ ನಾನು ಈಜು ಬಾವಿ ಬಲ್ಲಿ ಹೋಗ್ಬೇಕು ಸರ್. ನಾನು ಈ 35 ಬಾವಿಗಳನ್ನೇ ಯಾಕೆ ತಗೊಂಡು ಅಂತಂದ್ರೆ, ಈ 35 ಬಾವಿಯಲ್ಲಿ ನೀರವ ಸರ್. ಈ ನೀರು ಒಂದು ದೇಶದ ಸಂಪತ್ತು, ಈ ಬಾವಿ ದೇಶದ ಆಸ್ತಿ. ನನಗನ್ಸದಿ ಬ್ಯಾಸ್ಗಿ ಬಂತು ಅಂದ್ರೆ ನೀರಿಂದ ಹಾಹಾಕಾರ ಎಲ್ಲಾ ಕಡೆಗೆ ಅದ ಸರ್. ಅಡಕಿ ಗ್ರಾಮಕ್ಕೂ ನೀರಿಂದ ಬರಗಾಲ ಬರಬಾರ್ದು ಅನ್ನೋದೊಂದು ಸಂದೇಶ ಈ ಮುಖಾಂತರ ಹೋಗ್ಬೇಕು. ಆಮೇಲೆ ಅಲ್ಲಿರುವಂತ ಗ್ರಾಮಸ್ಥರು ಪ್ರತಿಯೊಬ್ರು ಬಾವಿ ನೀರು ಬಳಸ್ಬೇಕು ಸರ್. ಬಾವಿ ನೀರು ಎಷ್ಟು ಪರಿಶುದ್ಧ ಅನ್ನೋದಕ್ಕೆ ನಾನು ಈಗಾಗಲೇ ಹೇಳಿದೆ ಒಂದು ವಿಡಿಯೋ ಬಗ್ಗೆ. ಈಗ ಜನರಿಗೆ ನಾ ಹೇಳಿ ಬಂದಿನಿ ಸರ್, ಈ ಬಾವಿ ನೀರು ನೀವು ಬಳಸ್ರಿ ಅಂತ. ಆಮೇಲೆ ಬಾವಿ ನೀರು ಬಳಸ್ಬೇಕಾದ್ರೆ ಸರ್, ಬಾವಿ ಸುತ್ತಮುತ್ತನು ನಾಗದೇವತೆ ಸರ್, ತುಳಸಿ ಕಟ್ಟೆ, ಮಂತಣಿ, ಆಮೇಲೆ ಖೇಲ್, ಪ್ರತಿ ಒಂದು ವಸ್ತುಗಳು ಅಷ್ಟು ಅಚ್ಚುಕಟ್ಟು ಆಗ್ಯಾವ ಸರ್. ಇನ್ನೂ ಅವ ಸರ್.
ಕೇಲ್ ಯಾಕಂತಂದ್ರೆ ಬಾವಿ ನೀರು ಸೇದಿ ಈ ಗಂಡ್ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋದ್ರಂದ್ರೆ ಹೆಣ್ಮಕ್ಳು ಆ ಕೇಲ ನೀರ್ ಬಳಸ್ಕೊಂಡ್ ಕೆಲ್ಸ ಮಾಡ್ಲಿ ಅನ್ನೋದು ಒಂದು ಉದ್ದೇಶ. ಅಷ್ಟು ಚಂದ ಹೇಳ್ತಿದ್ರು ಸರ್. ಹಳ್ಳಿ ಹೆಣ್ಮಕ್ಳಾದ್ರು ಬಿ ಮತ್ ಇನ್ನೊಂದು ಸರ್, ಎಲ್ಲರೂ ತೆಲುಗು ಮಾತಾಡ್ತಾರ ಸರ್. ಅದು ಕರ್ನಾಟಕದಲ್ಲಿ ಇದ್ರು ಬಿ ಕೂಡ ತೆಲುಗು ಪ್ರತಿಯೊಂದು ಮನೆಯಲ್ಲಿ ಎಲ್ಲರಿಗೂ ತೆಲುಗು ಬರ್ತದ. ಆದ್ರೂ ನಾನು ಹೋದಾಗ ಅಷ್ಟೇ ಪ್ರೀತಿಲಿಂದ ನನ್ ಜೊತೆಗೆ ಕನ್ನಡ ಮಾತಾಡಿದ್ರ ಸರ್. ಆಮೇಲೆ ಮಕ್ಕಳು ಕೂಡ ನನ್ಗೆ ಸಪೋರ್ಟ್ ಮಾಡ್ಯಾರ ಸರ್. ನಿಮಗೆ ಇನ್ನೊಂದು ಬಾವಿ ಬಗ್ಗೆ ನಾನು ಹೇಳಲೇಬೇಕು ಸರ್, ಮಿಠಾ ಬಾವಿ ಅಂತ ಹೇಳಿ. ಮಿಠಾ ಬಾವಿ ಅಂತಂದ್ರೆ ಇದು ಚಂದ್ರಶೇಖರ್ ಮದನ ಸರ್ ಅಂತ ಅವ್ರು ಹುಲಿಗಳ ಜೊತೆ ಬೇಟೆ ಆಡಿದ್ದಂತ ವ್ಯಕ್ತಿ ಅಂತ ಅವ್ರ ಬಗ್ಗೆನ ಒಂದು ಗ್ರಂಥ ಬಿಡುಗಡೆ ಆಗ್ಯದ್ರಿ ಸರ್. ಆ ವ್ಯಕ್ತಿ ಮನೆಗೆ ಇಲ್ಲಿ ನೀರ್ ಹೋಗ್ತಿದ್ವು ಅಂತ ಸರ್ ಮದನಾಕ್. ಅಷ್ಟು ನೀರು ರುಚಿಯಾಗಿರೋದಕ್ಕೆ ಅದಕ್ಕೆ ಮೀಠಾ ಬಾವಿ ಅಂತ ಹೆಸರು. ಸಿಹಿ ನೀರಿನ ಬಾವಿ, ಸಿಹಿ ನೀರು ಬಾವಿ, ಮೀಠಾ ನೀರು ಬಾವಿ. ಈಗಲೂ ಆ ಮನೆಯಲ್ಲಿ ಆ ನೀರನ್ನು ಬಳಸ್ತಾರೆ ಸರ್. ತಾವು ಈ ಮೀಠಾ ನೀರನ್ನು ಕುಡಿದಿರಿ? ನೀರ್ ಯಾಕೆ ಸರ್, ಚಾ ಸಹಿತ ಮಾಡಿ ಅಲ್ಲ, ನಾನ್ ನೀರಿಂದ ಕೇಳದೆ ಇವಾಗ. ನಂದ್ರ ಮೀಠಾ ಬಾವಿ ಅಂತ ಅಂತೀರಲ್ಲ, ಎಷ್ಟು ಟೇಸ್ಟಿ ಅದ ನೀರು ಅಂತ ಸರ್. ಬಹಳ ಸ್ವೀಟ್ ಅವ ಸರ್. ಅದ್ರಲ್ಲಿಂದ ಬ್ಯಾಳಿ ಕುದಿತ ಹೋಳಿಗೆ ಮಾಡಬಹುದು. ಮತ್ತೆ ಈಗ ನಾವೆಲ್ಲ ಬಿಸ್ಲರಿ ನೀರು ಕುಡಿತೀವಲ್ಲ, ಅದಕ್ಕಿಂತ ಬೆಸ್ಟ್ ಈ ಬಾವಿ. ಹೌದು, ಬಾವಿ ನೀರು ಯಾವತ್ತಾದ್ರೂ ಶುದ್ಧವಾದಂತಹ ನೀರು. ಅಂದ್ರೆ ನೆಲದಿಂದ ಸೋಸಿ ಬರ್ತದಲ್ಲ ನೀರು. ಅದ್ರ ಜೊತೆಗೆ ಲವಣಗಳಿರ್ತಾವ, ಮಿನರಲ್ಸ್ ಇರ್ತಾವ. ಆತ್ಮೀಯರೇ, ಚಂದ್ರಕಲಾ ಪಾಟೀಲ್ ಅವರ ಅನುಭವ ತಮಗೆ ಹೆಂಗ್ ಅನಿಸ್ತು ತಾವು ನಮಗೆ ತಿಳಿಸಬೇಕು. ಯಾಕಪ್ಪ ಅಂತಂದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಯತ್ನ. ಮತ್ತು ಎಲ್ಲರೂ ನಾವು ಗ್ರಾಮಸ್ಥರಾಗಿ, ಗ್ರಾಮದ ಹಿರಿಯರಾಗಿ, ಗ್ರಾಮದ ನಾಗರಿಕರಾಗಿ ಒಂದು ಜವಾಬ್ದಾರಿ ನಮ್ಮ ಮೇಲೆ ಅದ. ನಮ್ಮಲ್ಲಿರುವಂತಹ ಏನು ನೀರಿನ ಸೆಲೆಗಳೇನದವ ಅವುಗಳನ್ನು ಉಳಿಸಿ ಅವುಗಳನ್ನು ರಕ್ಷಣೆ ಮಾಡುವಂಥದ್ದು, ಬಳಕೆ ಮಾಡುವಂಥದ್ದು ವಿವೇಕದಿಂದ, ಇವೆಲ್ಲ ಕೆಲಸಗಳು ಆಗಬೇಕಾಗಿದೆ. ಅದಕ್ಕೆ ಇದು ಮೊದಲೇ ಭಾಗ ನಾವು ಇವತ್ತಿನ ದಿನ ಪ್ರಸಾರ ಮಾಡಿದ್ದು. ಉಳಿದಂತಹ ಭಾಗವನ್ನ ಮುಂದಿನ ಕಾರ್ಯಕ್ರಮದೊಳಗೆ ನಾವು ಪ್ರಸಾರ ಮಾಡ್ತೀವಿ. ಕೇಳಬೇಕು. ಕೇಳಿ ತಾವು ದಯವಿಟ್ಟು ನಮಗೆ ಈ ಬಗ್ಗೆ ತಮಗೆ ಏನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀರಿ ಅಂತ ಹೇಳಿ ನಾವು ಅನ್ಕೋತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಜನವರಿ 17 ಬುಧವಾರದಿಂದ ಬರುವ ಮಂಗಳವಾರ ಜನವರಿ 24 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ, ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣಂತ. ಈಗಾಗಲೇ ನಾನು ತಮಗೆ ಯಾವ ರೀತಿ ವಾತಾವರಣ ಇರ್ತದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನೀಡಿದ್ದೇನೆ. ಬರುವ ವಾರ ಕಳೆದ ವಾರ ಯಾವ ರೀತಿ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣವನ್ನ ನಾವು ನೋಡಬಹುದಾಗ್ಯದ. ಬಿಸಿಲು, ಒಣ ವಾತಾವರಣ ಇರಬಹುದು. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದಾವ. ಕೇವಲ 5% ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಬದಲಾವಣೆ ಕಾಣಿಸುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಆದರೂ ಕೂಡ ಬದಲಾವಣೆಗಳು ಅದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಇನ್ನು ಜಿಲ್ಲಾವಾರು ಸಾಧ್ಯತೆಗಳ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಇದನ್ನೇ ನೀವು ಜಿಲ್ಲಾವಾರು ಸೂಚನೆ ಅಂತ ಹೇಳಿ ತಿಳ್ಕೋಬೇಕು. ನಿಮ್ಮ ಎಲ್ಲಾ ಕೃಷಿ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ, ವಿಶೇಷವಾಗಿ ಈ ಕೊಯ್ಲು ಮಾಡುವಂತಹ ಚಟುವಟಿಕೆಗಳೇನದಾವ ಅದ್ರ ಜೊತೆಗೆ ಕಾಳುಗಳನ್ನು ಒಣಗಿಸುವಂಥದ್ದಾಗ್ಲಿ, ಸಾಗಾಟ ಮಾಡುವಂಥದ್ದಾಗ್ಲಿ, ಸ್ಟೋರೇಜ್ ಮಾಡುವಂಥದ್ದಾಗ್ಲಿ, ಆಮೇಲೆ ವರ್ಗೀಕರಣ ಮಾಡುವಂಥದ್ದಾಗ್ಲಿ, ಇಂಥ ಎಲ್ಲ ಹೊರಾಂಗಣ ಚಟುವಟಿಕೆಗಳನ್ನ ತಾವು ನಿರಾತಂಕವಾಗಿ ಈ ಬಿಸಿಲಿನ ಸಮಯದೊಳಗ, ಒಣ ವಾತಾವರಣದ ಸಮಯದೊಳಗ ಮಾಡ್ಕೊಳ್ಬಹುದು. ಮತ್ತೆ ತಮ್ಮ ಹೊಲಗಳ ರಿಪೇರಿ ಕೆಲಸಗಳನ್ನು ಕೂಡ ತಾವು ಮಾಡಿಕೊಳ್ಬಹುದು. ಅದ್ರ ಜೊತೆಗೆ ಕಳೆದ ವಾರ ನಾವು ಚರ್ಚೆ ಮಾಡಿದ್ವಿ ಮಾಗಿ ಉಳುಮೆ ಅನ್ನುವಂಥದ್ದು, ಅದನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಅದಾವ. ಇದರೊಳಗೆ ಏನಾದರೂ ಬದಲಾವಣೆ ಆಯ್ತಂತಂದ್ರೂ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಎಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ.
ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.